ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯಾಗಿರುವಂಥ ಮಾನ್ಯ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ಹೇಳಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ RSSನ ಸಿದ್ಧಾಂತದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳಿ. ನೋಡಿ, ಸ್ವಾತಂತ್ರ್ಯ ಸಂಗ್ರಾಮ ಇಡೀ ದೇಶ ಸೇರಿ ಮಾಡಿರೋದು, ಅದರಲ್ಲಿ RSS ಒಂದು ಭಾಗವಾಗಿತ್ತು. ಹಾಗಾಗಿ ದೇಶ ಸ್ವಾತಂತ್ರ್ಯ ಬಂದಿರೋದು ಈಗ ಬಂದು 77 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದಾದಮೇಲೆ ಯಾವ ರೀತಿ ಜನಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಜನಪರವಾಗಿ ಕೆಲಸ ಮಾಡೋದ್ರಲ್ಲಿ ನ್ಯಾಯಪತ್ರದಲ್ಲಿ ಹೇಳ್ತಾರೆ, ನಾವು ಇನ್ನೊಂದ್ಸಲಿ ಅವಕಾಶ ಕೊಟ್ಟರೆ ಜನಪರವಾಗಿ ಮಾಡ್ತೀನಿ, ಏನು ಇದುವರೆಗೂ ಮಾಡಿರಲಿಲ್ಲ ಅಂತ. ಸೊ ಈ ರೀತಿ ಅವರ ಹೇಳಿಕೆಗಳು ನೋಡಿದ್ರೆ ಅವ್ರಿಗೆ ಗೊತ್ತಾಗಿದೆ ಏನು ಕೆಲಸ ಮಾಡಿದ್ದಂತೆ. ಇವತ್ತು ಸ್ವಾತಂತ್ರ್ಯ ಬಂದ ಕಾಲದಲ್ಲಿ 77 ವರ್ಷದಲ್ಲಿ ಎಲ್ಲ ಸರ್ಕಾರ ಕೆಲಸ ಮಾಡ್ಕೊಂಡಾರೆ. ಆದರೆ 77 ವರ್ಷದಲ್ಲಿ ಈ 10 ವರ್ಷ ಯಾವ ರೀತಿ ನರೇಂದ್ರ ಮೋದಿಯವರ ಸರ್ಕಾರ, NDA ಸರ್ಕಾರ ಕೆಲಸ ಮಾಡಿರೋ ಅಂಕಿಅಂಶಗಳು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ದೇಶದಲ್ಲಿ ಕ್ರಾಂತಿ, ಭ್ರಷ್ಟಾಚಾರ ನಿರ್ಮೂಲನೆ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ ಹೇಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆವಿಷ್ಕಾರ, ತಂತ್ರಜ್ಞಾನ, ಸಮೃದ್ಧಿ ಕೊಟ್ಟು ಅದ್ಭುತ ನಾಯಕತ್ವವನ್ನು ಕೊಟ್ಟಿರೋರೆ ನರೇಂದ್ರ ಮೋದಿಯವರು. ಹಾಗಾಗಿ ಅವ್ರಿಗೆ ಕಣ್ಣು ಮುಂದೆ ಎದ್ದು ಕಾಣುವಂಥದ್ದು. ಹಾಗಾಗಿ ಇವತ್ತು ವಿಚಾರಗಳು ನಿಮ್ಮ UPA ಸರ್ಕಾರದಲ್ಲಿ ಏನು ಮಾಡಿದ್ರಿ ಹೇಳಿ, ಇವತ್ತು NDA ಸರ್ಕಾರದಲ್ಲಿ ಏನು ಮಾತಾಡಿದಾರೆ ಮಾತಾಡಿ. ಸರ್ ಹೇಳ್ತಾರೆ, ದೇಶಕ್ಕೆ ಒಬ್ಬನೇ ನಾಯಕ ಯಾಕೆ ಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ. ನೀನು ದೇಶಕ್ಕೊಬ್ಬರೇ ಪ್ರಧಾನಮಂತ್ರಿ ಆಗುತ್ತಾನೆ, ದೇಶಕ್ಕೊಬ್ಬರೇ ಪ್ರಧಾನಮಂತ್ರಿ ಆಗೋದು. ಆ ಪ್ರಧಾನಮಂತ್ರಿ ಜೊತೆ ಎಲ್ಲರೂ ತಂಡ ಇರ್ತಾರೆ, ಎಲ್ಲ ನಾಯಕರುಗಳು ಇರ್ತಾರೆ, ಎಲ್ಲ ವಿವಿಧ ಖಾತೆಗಳನ್ನು ನಿರ್ವಹಣೆ ಮಾಡುವಂಥವ್ರು ಇರ್ತಾರೆ, ವಿವಿಧ ಅಧಿಕಾರಿಗಳಿದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ, 543 ಲೋಕಸಭಾ ಸದಸ್ಯರಿರ್ತಾರೆ, ರಾಜ್ಯಸಭಾ ಸದಸ್ಯರಿರ್ತಾರೆ, ಎಲ್ಲರೂ ಒಳಗೊಂಡಂತೆ ರಾಜ್ಯ ಒಕ್ಕೂಟ ಇದೆ. ಎಲ್ಲರ ಜೊತೆಯಲ್ಲೇ ಇಡೀ ದೇಶಕ್ಕೆ ನಾಯಕತ್ವ ಕೊಡೋರೆ ನರೇಂದ್ರ ಮೋದಿಯವರು. ಅವ್ರ ಕೈ ಬಲಪಡಿಸ್ಬೇಕು. ಸ್ಥಿರವಾದ ಸರ್ಕಾರ ಬೇಕು ತಾನೆ, ಅಲ್ಲಾಡೋ ಸರ್ಕಾರ ಬೇಕಾ? ಅಲ್ಲಾಡೋದು, ಜಗ್ಗಾಡೋದು, ನಾಯಕ ಒಂದು ನಿರ್ಣಯ ಮಾಡಬೇಕು ಅಂದರೆ ಕೂತ್ಕೊಳ್ಳೋಕೆ ಯಾರನ್ನ ಕೇಳಿ. ಈ ರೀತಿ ಸ್ಥಿರವಾಗಿ ಒಂದು ಸುಭದ್ರವಾಗಿರೋ ಸರ್ಕಾರ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ನಾಯಕತ್ವ. ಹಾಗಾಗಿ ನಮಗೆ ಸುಭದ್ರವಾಗಿರೋ ಸರ್ಕಾರ ಬೇಕು. ಇಡೀ ವಿಶ್ವವ್ಯಾಪ್ತಿಯಲ್ಲಿ ಇವತ್ತು ಯುದ್ಧಗಳು, ಎಲ್ಲ ಕಡೆ ಯುದ್ಧಗಳು, ಈ ಆತಂಕ, ಕೋವಿಡಿನ ಇಂಥೆಲ್ಲ ಮಧ್ಯದಲ್ಲೂ ಬಲವಾದ ನಾಯಕ ಬೇಕು. ಬಲವಾದ ನಾಯಕತ್ವನ ಮೂಲಕನೇ ನಮಗೆ ಬಲವಾದ ಆಡಳಿತ ಸಿಗ್ಲಿಕ್ಕೆ ಸಾಧ್ಯ. ಸರ್, ಒಕ್ಕಲಿಗ ನಾಯಕತ್ವದ ಬಗ್ಗೆ R ಅಶೋಕ್ ಮತ್ತು DK ಶಿವಕುಮಾರ್ ನಡುವೆ ಒಂದು ವಾಗ್ಯುದ್ಧ ನಡೀತಾ ಇದೆ. ತಮ್ಮ ಪ್ರಕಾರ ಒಕ್ಕಲಿಗ ನಾಯಕ ಯಾರು ಸರ್? ಇದು ಈ ಚುನಾವಣೆ ದೇಶದ ಚುನಾವಣೆ, ಮೋದಿ ಚುನಾವಣೆ. ಇಲ್ಲಿ ವಿಧಾನಸಭೆ ಚುನಾವಣೆ ಅಲ್ಲ ಸ್ವಾಮಿ, ಇದು ಯುದ್ಧ. ಇದೇನಿದು ಜನಪರವಾಗಿರುವಂಥ ಚುನಾವಣೆ, ಪ್ರಜಾಪ್ರಭುತ್ವದ ಚುನಾವಣೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಒಂದು ಹಬ್ಬದಲ್ಲಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಬೇಕು. ಈ ದಿಕ್ಕಿನ ಪ್ರಯತ್ನ. ಯಾವುದೇ ಇಲ್ಲಿ ಪ್ರತಿಷ್ಠೆಯ ಚುನಾವಣೆ ಅಲ್ಲ ಇದು. ಇದು ಯಾವುದು ನಮ್ಮ ಪ್ರತಿಷ್ಠೆಯ ಒಣ ಪ್ರತಿಷ್ಠೆಗಳ ಚುನಾವಣೆ ಅಲ್ಲ. ನಾವೆಲ್ಲರೂ ಒಂದಾಗಿ ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಈ ಚುನಾವಣೆನ ಮಾಡಿ ಇವತ್ತು ಸೂಕ್ತವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿಯನ್ನು, JDS ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿ ನಮಗೆ ಬಲವನ್ನು ತುಂಬಿಕೊಂಡು ಮೋದಿ ಟೀಮ್ನಲ್ಲಿರಬೇಕು. ಮೋದಿ ಟೀಮ್ನಲ್ಲಿದ್ದು ನಮಗೆ ಶಕ್ತಿ ತುಂಬ್ಕೋಬೇಕು. ಸರ್, ಕೊನೆಯದಾಗಿ ಸರ್, ಈಗ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳಿಂದಾಗಿ ದಾರಿ ತಪ್ತಾ ಇದ್ದಾರೆ ಅನ್ನುವ ನಿಮ್ಮ ಮೈತ್ರಿ ಪಾರ್ಟ್ನರ್ JDSನವರು ಹೇಳಿಕೆಗೆ ತಾವು ಏನು ಹೇಳ್ತೀರಿ? ತಾವು ಹೇಳಿದ್ರಿ ಮಹಿಳೆಯರ ಪರವಾದಂಥ ಚುನಾವಣೆ ಅಂತೇಳಿ, ತಮ್ಮ ಅಭಿಪ್ರಾಯ ಏನು? ನೋಡಿ, ಈಗಾಗಲೇ ಈ ವಿಚಾರದಲ್ಲಿ ಕುಮಾರಣ್ಣನವರು ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕುಮಾರಣ್ಣನವರು ಮಹಿಳೆಯರಿಗೆ ಮಾಡಿರೋಷ್ಟು ಕೆಲಸ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರು ಅತಿ ಹೆಚ್ಚಿನ ವಿಶ್ವಾಸ ಇಟ್ಕೊಂಡಿರೋ ನಾಯಕನೇ ಕುಮಾರಣ್ಣ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಅವ್ರ ನಡವಳಿಕೆಗಳು, ಅವರ ಕಾರ್ಯವೈಖರಿಗಳು ಅವ್ರು ನೋಡ್ಕೋಬೇಕು. ಸುಮ್ಮನೆ ಎಲ್ಲಿ ಸುಮ್ಮನೆ ಏನೋ ತಪ್ಪು ಹುಡ್ಕೋಂಥದ್ದು ಕೆಲಸಗಳನ್ನು ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ. ಇದು ಯಾವುದೇನಿಲ್ಲ. ಇವತ್ತು ಜನಪರವಾಗಿದ್ದರೆ ಮಹಿಳೆಯರು ದೇಶದ ಮಟ್ಟದಲ್ಲಿ ಹೇಗೆ ನರೇಂದ್ರ ಮೋದಿಯವರು ಮಹಿಳೆಯರ ಪರವಾಗಿ ಲಖಪತಿಗಳನ್ನ ಮಾಡೋವಂಥದ್ದು, ಮನೆ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಶೌಚಾಲಯ ನಿರ್ಮಾಣ ಮಾಡೋದು, ಗ್ಯಾಸ್ ಕನೆಕ್ಷನ್ ಕೊಡೋದು, ರೇಷನ್ ಕೊಡೋದು, ಪೌಷ್ಟಿಕಾಂಶ ಕೊಡೋದು, ಆರೋಗ್ಯ ಕೊಡೋದು, ಶಿಕ್ಷಣ ಕೊಡೋದು, ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡೋದು, ಈ ರೀತಿ 108 ಯೋಜನೆ, ಮುದ್ರಾ ಯೋಜನೆಯಿಂದ ಹಿಡಿದು ವಿಶ್ವಕರ್ಮ ಯೋಜನೆಯಿಂದ ಹಿಡಿದು 108 ಯೋಜನೆಯನ್ನು ಕೊಟ್ಟು ಬಡವರ ಪರವಾಗಿ ಕೆಲಸ ಮಾಡೋಂಥವ್ರು. ಇವರು ಮಾಡೋದು ಬರೀ ಕಲ್ಯಾಣ ಕಾರ್ಯಕ್ರಮ ಹೇಳ್ಬೋದು. ಮೋದಿಯವರು ಕಲ್ಯಾಣ ಕಾರ್ಯಕ್ರಮನ 142 ಕೋಟಿ ಕೊಡ್ತಾರೆ ಮತ್ತು ಬದುಕನ್ನು ಕಟ್ಕೊಡ್ಲಿಕ್ಕೂ ಮಾಡ್ತಾರೆ. ಇವ್ರು ಮಾಡೋದು ಇವತ್ತು ಮಾಡಿದ ಕಾರ್ಯಕ್ರಮ ನಾಳೆ ಇರಲ್ಲ. ಇವತ್ತು ಹೇಳ್ತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ, ಹಿಂಗೆ ಮಾಡ್ತೀನಿ, ಇದು ಮಾಡ್ತೀನಿ, ನನಗೆ ಓಟ್ ಹಾಕ್ಲಿಲ್ಲ ಅದು ಮಾಡ್ತೀನಿ ಅಂತ. ಯಾವುದು ವರ್ಕ್ ಆಗಲ್ಲ. ಮೋದಿ ದೇಶದ ಮಟ್ಟದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಮೋದಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಮಾನ್ಯ ಮಾಜಿ ಸಚಿವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.